ಮೈಸೂರಿನ ಫಾಕ್ಸ್ಡೆನ್ ಪಬ್ನಲ್ಲಿ ಅಗ್ನಿ ಅವಘಡಕ್ಕೆ ಸಂಬಂಧಪಟ್ಟಂತೆ ನಟ ಪ್ರೀತಮ್ ಮಾಲೀಕತ್ವದ ರೆಸ್ಟೋ ಪಬ್ ಆಗಿರುತ್ತೆ ಇದು. ಬ್ರಹ್ಮ ವಿಷ್ಣು ಮಹೇಶ್ವರ ಚಿತ್ರದ ನಾಯಕನಾಗಿರ್ತಾರೆ ಪ್ರೀತಮ್. ಅಗ್ನಿ ಅವಘಡದ ವೇಳೆ ಸ್ಥಳದಲ್ಲೇ ಪ್ರೀತಮ್ ಮತ್ತು ಸ್ನೇಹಿತ ಅವಿನಾಶ್ ಕೂಡ ಅಲ್ಲೇ ಇರ್ತಾರೆ. ಸ್ನೇಹಿತ ಅವಿನಾಶ್ ತಲೆಗೂ ಕೂಡ ಈ ಸಂದರ್ಭದಲ್ಲಿ ಸುಟ್ಟ ಗಾಯಗಳಾಗಿದ್ದು, ಪ್ರೀತಮ್ ಕೈ ಹಾಗೂ ಮುಖಕ್ಕೆ ಸುಟ್ಟ ಗಾಯಗಳಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಒಟ್ಟಾರೆಯಾಗಿ ಈ ಅಗ್ನಿ ಅವಘಡದಿಂದ ಇಡೀ ಕಂಪ್ಲೀಟ್ ಪಬ್ ಸುಟ್ಟು ಕರಕಲಾಗಿದ್ದು, ಇಬ್ಬರು ಸ್ಥಳದಲ್ಲೇ ಸಜೀವ ದಹನವಾಗಿದ್ರೆ 7 ಮಂದಿಗೆ ಗಂಭೀರವಾಗಿ ಗಾಯವಾಗಿದೆ. ಈಗಾಗಲೇ ಸ್ಥಳಕ್ಕೆ ಡಿಸಿಪಿ ಕೂಡ ಭೇಟಿ ನೀಡಿ ಪರಿಶೀಲನೆಯನ್ನು ಕೂಡ ಮಾಡಿದ್ದು, ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಒಟ್ಟಾರೆಯಾಗಿ ನಟ ಪ್ರೀತಮ್ ಮಾಲೀಕತ್ವದ ರೆಸ್ಟೋ ಬಾರ್ ಆಗಿರುತ್ತೆ ಇದು. ಬ್ರಹ್ಮ ವಿಷ್ಣು ಮಹೇಶ್ವರ ಚಿತ್ರದ ನಾಯಕನಾಗಿದ್ದ ಪ್ರೀತಮ್ ಮಾಲೀಕತ್ವದ ರೆಸ್ಟೋ ಬಾರ್ ಆಗಿದ್ದು, ಈ ಅಗ್ನಿ ಅವಘಡ ನಡೆದಂತಹ ಸಂದರ್ಭದಲ್ಲಿ ಮಾಲೀಕರು ಕೂಡ ಪಬ್ನಲ್ಲೇ ಇರ್ತಾರೆ. ಸೊ ಈ ಸಂದರ್ಭದಲ್ಲಿ ಅವರಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿದ್ದು, ಪ್ರೀತಮ್ ಕೈ ಹಾಗೂ ಮುಖಕ್ಕೆ ಸುಟ್ಟ ಗಾಯಗಳಾಗಿದ್ರೆ, ಆತನ ಸ್ನೇಹಿತ ಅವಿನಾಶ್ಗೂ ಕೂಡ ಈ ಸಂದರ್ಭದಲ್ಲಿ ತಲೆಗೆ ಸುಟ್ಟ ಗಾಯಗಳಾಗಿದೆ. ಒಟ್ಟಾರೆಯಾಗಿ ಮಾಲೀಕರಿಗೆ ಮತ್ತೆ ಮಾಲೀಕನ ಸ್ನೇಹಿತರಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿದ್ರೆ, ಈ ಅಗ್ನಿ ಅವಘಡದಿಂದ ಇಬ್ಬರು ಸಜೀವ ದಹನವಾಗಿದ್ದಾರೆ. ಮೈಸೂರಿನ ರಿಂಗ್ ರಸ್ತೆಯಲ್ಲಿರುವಂತಹ ಲಿಕ್ಕರ್ ಗ್ಯಾರೇಜ್ನ ಟೆರೆಸ್ ಮೇಲಿರುವಂತಹ ಪಬ್ ಅಂಡ್ ರೆಸ್ಟೋರೆಂಟಲ್ಲಿ ದೊಡ್ಡ ಮಟ್ಟದ ಬೆಂಕಿ ಅವಘಡ ಸಂಭವಿಸಿರುವಂಥದ್ದು. ಅದಕ್ಕೆ ಪ್ರಮುಖವಾದಂತಹ ಕಾರಣ ಈ ಭಾಗದಲ್ಲಿ ಉಂಟಾದಂತಹ ಬಹುದೊಡ್ಡ ಶಾರ್ಟ್ ಸರ್ಕ್ಯೂಟ್. ಈ ಒಂದು ಟಾಪ್ ಫ್ಲೋರಲ್ಲಿ ಇರುವಂತಹ ಇದರಲ್ಲಿ ಇರುವಂತಹ ಸಂಪೂರ್ಣವಾದಂತಹ ವೈರಿಂಗ್ ಇದ್ದಂಥದ್ದು ಇದೇ ಬಾಕ್ಸ್ನಲ್ಲಿ. ಇಲ್ಲಿ ಉಂಟಾದಂತಹ ಬಹುದೊಡ್ಡ ಬೆಂಕಿಯ ಪರಿಣಾಮ ಇಡೀ ಸಂಪೂರ್ಣವಾಗಿ ಅದು ಏಕಾಏಕಿಯಾಗಿ ಇಡೀ ಒಂದು ರೆಸ್ಟೋರೆಂಟ್ಗೆ ಹಬ್ಕೊಂಡಿದೆ. ರೆಸ್ಟೋರೆಂಟ್ನಲ್ಲಿ ತಳಭಾಗದಲ್ಲೂ ಕೂಡ ಇವರು ಅಲಂಕಾರಿಕವಾಗಿ ಹುಲ್ಲನ್ನು ಹಾಕಿದ್ರು, ಜೊತೆಗೆ ಬಿದಿರಿನ ಒಂದು ವಸ್ತುಗಳನ್ನು ಕೂಡ ಇಟ್ಟಿದ್ರು. ಅವೆಲ್ಲದರ ಪರಿಣಾಮವಾಗಿ ದೊಡ್ಡ ಮಟ್ಟದ ಬೆಂಕಿ ಆಗಿರುವಂಥದ್ದು. ಕೇವಲ ನೀವು ಗಮನಿಸ್ಬೋದು, ಹೊರಭಾಗಕ್ಕೂ ಕೂಡ ಬೆಂಕಿ ಬಂದಿರುವಂಥದ್ದು. ಸಂಪೂರ್ಣವಾಗಿ ಇದು ಲಿಫ್ಟಿನ ವ್ಯವಸ್ಥೆ, ಲಿಫ್ಟಿನ ಬಾಗಿಲುಗಳು ಇವೆಲ್ಲವೂ ಕೂಡ ಮರದಲ್ಲಿ ಮಾಡಿರ್ತಂಥದ್ದು. ಹಾಗಾಗಿ ತತ್ಕ್ಷಣದಲ್ಲೇ ಇವು ಹತ್ಕೊಂಡಿರುವಂಥದ್ದು. ಇದು ಹತ್ಕೊಂಡ ಪರಿಣಾಮವಾಗಿ ಇಲ್ಲಿ ಇದ್ದಂತಹ ಬಿದಿರಿನ ಚೇರ್ಗಳು, ಬಿದಿರಿನ ಕುರ್ಚಿಗಳು ಮತ್ತು ಇವರು ತಳಭಾಗಕ್ಕೆ ಅಲಂಕಾರಿಕವಾಗಿ ಇರಲಿ, ಚೆನ್ನಾಗಿ ಕಾಣಲಿ ಅನ್ನುವಂಥ ಕಾರಣಕ್ಕೋಸ್ಕರವಾಗಿ ಹುಲ್ಲನ್ನು ಹಾಕಿಬಿಟ್ಟಿದ್ದಾರೆ. ಹಾಗಾಗಿ ಆ ಹುಲ್ಲು ದಗದಗನೆ ಹತ್ತಿದಂತಹ ಪರಿಣಾಮವಾಗಿ ಇಡೀ ಒಂದು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಕಾಣಿಸ್ಕೊಂಡಿರುವಂಥದ್ದು. ಸದ್ಯಕ್ಕೆ ಶಾರ್ಟ್ ಸರ್ಕ್ಯೂಟಿಂದ ಇಷ್ಟು ಪ್ರಮಾಣದಲ್ಲಿ ಆಗುತ್ತಾ ಅನ್ನುವಂಥ ಆಶ್ಚರ್ಯಗಳು ಕೂಡ ಇರ್ತದೆ. ಆದರೆ ಇಲ್ಲಿ ಒಳಭಾಗದಲ್ಲಿ ಒಣ ಹುಲ್ಲು ಹಾಕಿದ್ದಂಥದ್ದು ಮತ್ತು ಬಿದಿರಿನ ಚೇರ್ಗಳನ್ನು, ಬಿದಿರಿನ ಸೋಫಾಗಳನ್ನು ಹಾಕಿಕೊಂಡಂಥದ್ದರ ಪರಿಣಾಮವಾಗಿ ಇಷ್ಟು ದೊಡ್ಡ ಪ್ರಮಾಣದ ಬೆಂಕಿಗೆ ಈ ಒಂದು ಪಬ್ ಅಂಡ್ ರೆಸ್ಟೋರೆಂಟ್ ಸುಟ್ಟು ಭಸ್ಮವಾಗಿರುವಂಥದ್ದು. ಇಬ್ಬರು ಸಜೀವವಾಗಿ ದಾನಾಗಿದ್ದಾರೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ಮೈಸೂರು. ಒಟ್ಟಾರೆಯಾಗಿ ಮೈಸೂರಿನ ಪಬ್ನಲ್ಲಿ ಈ ದುರಂತ ಸಂಭವಿಸಿದ್ದು, ಅಗ್ನಿಯ ನರ್ತನಕ್ಕೆ ಸ್ಥಳದಲ್ಲೇ ಇಬ್ಬರು ಸಜೀವ ದಹನವಾಗಿದ್ದು 7 ಮಂದಿಗೆ ಗಂಭೀರವಾಗಿ ಗಾಯವಾಗಿದೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆಯಾಗಿ ಈಗಾಗಲೇ ಸ್ಥಳಕ್ಕೆ ಡಿಸಿಪಿ ಕೂಡ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದು, ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಪಬ್ನ ಮಾಲೀಕರು ಕೂಡ ಸ್ಥಳದಲ್ಲೇ ಇದ್ರು ಅನ್ನುವಂತಹ ಮಾಹಿತಿ ಸಿಗ್ತಾ ಇದ್ದು, ಪಬ್ನ ಮಾಲೀಕರಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿದ್ದು, ಜೊತೆಗೆ ಅವರ ಸ್ನೇಹಿತ ಅಂದ್ರೆ ಪ್ರೀತಮ್ ಅವರ ಸ್ನೇಹಿತ ಅವಿನಾಶ್ಗೂ ಕೂಡ ತಲೆಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದ್ದು, ಪೊಲೀಸರು ಈಗಾಗಲೇ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇದ್ದು, ಬೆಂಕಿಯ ಕೆನ್ನಾಲಿಗೆಗೆ ಇಬ್ಬರು ಸಜೀವ ದಹನವಾಗಿದ್ದಾರೆ.